ನಮಸ್ಕಾರ. ಬದುಕಿನಲ್ಲಿ ಎಲ್ಲರಿಗೂ ಶಾಂತಿ ನೆಮ್ಮದಿ ಬೇಕೇ ಬೇಕು. ಆಮೇಲೆ ನಾವು ಯೋಚನೆಗಳನ್ನು ದೊಡ್ಡದಾಗಿ ಮಾಡಬೇಕು. ಮತ್ತು ಇಲ್ಲಿ ಬಡವ ಯಾರು ಅನ್ನೋದು ನಾವು ತಿಳ್ಕೋಬೇಕು. ಬದುಕಿನಲ್ಲಿ ಶಾಂತಿ ನೆಮ್ಮದಿ ಬೇಕಿದ್ದರೆ, ಶಾಂತಿಯ ಇಚ್ಛೆ ನಮಗಿದ್ದರೆ ಇಚ್ಛೆಗಳನ್ನು ಶಾಂತಗೊಳಿಸಬೇಕು. ಸ್ವಲ್ಪ ಉಳ್ಳವರು ಬಡವರಲ್ಲ, ಇನ್ನೂ ಬೇಕೆನ್ನುವ ಬಡವ. ದೊಡ್ಡ ಯೋಚನೆಯನ್ನು ಮಾಡಬೇಕು, ಸಣ್ಣ ಖುಷಿಯನ್ನು ಸದಾ ಸವಿತಾ ಇರಬೇಕು. ಇವು ನಮ್ಮ ಶಾಂತಿಯುತ ಜೀವನಕ್ಕೆ ಬೇಕಾದಂತಹ ವಿಷಯಗಳು. ಇಚ್ಛೆಗಳನ್ನು ನಾವು ಶಾಂತಗೊಳಿಸಿದರೆ, ಶಾಂತಿಯ ಇಚ್ಛೆ ನಾವು ಬಯಸ್ತೇವೆ ಅಂತಂದರೆ, ಶಾಂತಿಯ ಇಚ್ಛೆ ನಮ್ಮಲ್ಲಿ ಇತ್ತು ಅಂದರೆ ಇಚ್ಛೆಗಳನ್ನು ಶಾಂತಗೊಳಿಸುವ ಕಲೆ ನಮಗೆ ಗೊತ್ತಿರಬೇಕು. ಎಷ್ಟು ನಮ್ಮ ಇಚ್ಛೆಗಳು ಹೆಚ್ಚಾಗ್ತವ ಅಷ್ಟು ನಮ್ಮ ಹುಚ್ಚುಗಳು ಕೂಡ ಹೆಚ್ಚಾಗ್ತವೆ. ನಮ್ಮ ಬಯಕೆ ಹೆಂಗೆ ಹೆಚ್ಚಿಗೆ ಆಗ್ತಾವ ಹಂಗೆ ನಮ್ಮ ಕೆಲಸಗಳು ಕೂಡ ಹೆಚ್ಚಿಗೆ ಆಗಿಬಿಡ್ತಾವೆ. ಆ ಕೆಲಸದಲ್ಲಿ ಹುಚ್ಚರಂತೆ ನಾವು ಕೆಲಸದಲ್ಲಿ ತೊಡಗಿಸಿಕೊಂಡಾಗ ಅದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಆನಂತರ ನಮ್ಮ ಮನಸ್ಸಿನ ಶಾಂತಿಯನ್ನು ಕೂಡ ಕಳ್ಕೊಂಡ್ಬಿಡ್ತೀವಿ ಕೆಲವೊಂದು ಸಾರಿ. ಈ ಮನಸ್ಸಿನ ಶಾಂತಿಯನ್ನು ನಾವು ಉಳಿಸ್ಕೊಳ್ಬೇಕಂದ್ರೆ ಇಚ್ಛೆಗಳು ಕಡಿಮೆ ಆಗಬೇಕು, ಬಯಕೆಗಳು ಕಡಿಮೆ ಆಗಬೇಕು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಯಕೆಗಳು ಇರಬೇಕು. ಹಾಗೆಯೇ ನಾವು ಬಡವರು, ನಾವು ಕೆಳಮಟ್ಟದಲ್ಲಿವಿ, ಇನ್ನೂ ನಾವು ಬೆಳಿಬೇಕು ಅನ್ನೋ ಹಂಬಲ ಇರಬೇಕು. ಆದರೆ ನಮ್ಮಲ್ಲಿ ಸ್ವಲ್ಪ ಅಲ್ಲ, ಸಂಪತ್ತಿರ್ಬೋದು, ಕೆಲಸ ಇರ್ಬೋದು, ಏನೇ ಇರ್ಬೋದು, ಅದು ನಾವು ಬಡವರಲ್ಲ. ಸ್ವಲ್ಪ ಇದ್ದದ್ದು ಇನ್ನೂ ಬೇಕಂತೇಳಿ ಅತಿ ಆಸೆ ಮಾಡ್ತೀವಲ್ಲ, ಬೇಕನ್ನೋದು ಬೇಕು, ಆದರೆ ಅತಿಯಾಗಿ ಬೇಕು ಅಂತ ಬಡಬಡಿಸ್ತೀವಲ್ಲ, ಅದು ಬೇಡ. ಅದರಿಂದ ಕೂಡ ನಮ್ಮ ನೆಮ್ಮದಿ ಹಾಳಾಗಿಬಿಡ್ತದೆ, ನಮ್ಮ ಶಾಂತಿ ನಾವು ಕಳ್ಕೊಂಡ್ಬಿಡ್ತೀವಿ. ಎಷ್ಟು ಬೇಕೆನ್ನುವ ಭಾವ ನಮ್ಮಲ್ಲಿ ಉಂಟಾಗ್ತದೆ, ಇಚ್ಛೆಗಳು ನಮ್ಮಲ್ಲಿ ಉಂಟಾಗ್ತದೆ, ಅಷ್ಟು ಹೊಣೆಗಳು ನಮ್ಮ ಹೆಗಲ ಮೇಲೆ ಬಂದ್ಕೊಂಡಿರ್ತಾವೆ, ಅಷ್ಟು ಜವಾಬ್ದಾರಿಗಳು ನಮ್ಮ ಹೆಗಲ ಮೇಲೆ ಬಂದ್ಕೊಂಡಿರ್ತಾವೆ. ಅವುಗಳನ್ನು ಸಂಭಾಳಿಸೋದ್ರಾಗ ನಮ್ಮ ಜೀವನದ ನೆಮ್ಮದಿಯನ್ನು ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಅದಕ್ಕೆ ನಮ್ಮದು ಎಷ್ಟೇ ಇರಲಿ, ಇದ್ದಷ್ಟನ್ನು ಖುಷಿಯಿಂದ ಸವಿಯುವಷ್ಟು ಸೌಭಾಗ್ಯ ನಮ್ಮದಾಗಬೇಕು. ಏನದ ಅದನ್ನು ನಾವು ಸರಿಯಾಗಿ ಅನುಭವಿಸುವ ಒಂದು ಮನೋಭಾವ ನಮ್ಮಲ್ಲಿ ಇರಬೇಕು. ಅದು ಬಿಟ್ಟು ಇದ್ದದ್ದನ್ನು ಅನುಭವಿಸೋದಿಲ್ಲ, ಇನ್ನೂ ಹೆಚ್ಚಿಗೆ ಬೇಕನ್ನೋದು ಬಿಡೋದಿಲ್ಲ. ಹೀಗಾಗಿ ಅದನ್ನು ಕಳ್ಕೊತೀವಿ, ಇದನ್ನು ಕಳ್ಕೊತೀವಿ. ಇದು ನಮ್ಮ ಸಾಮರ್ಥ್ಯ ಮೀರಿ ನಿರೀಕ್ಷೆ ಮಾಡ್ತಿರ್ತೀವಿ. ಹಾಗಾಗಿ ಇಲ್ಲಿ ಕೂಡ ನಾವು ಸೋಲ್ತೀವಿ. ಬೇಕೆನ್ನುವ ಭಾವ ಬೇಕು, ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇಕು ಎನ್ನುವ ಭಾವ ಬೇಡ. ಬೇಕಂತೇಳಿ ನಾವು ಭಾಳ ಬಳದಾಡಕತ್ತೇವಂದ್ರೆ ಅದು ಬೇಡ. ಅದರಿಂದ ಉಪಯೋಗ ಇಲ್ಲ, ಅದರಿಂದ ನಮ್ಮ ಲಾಭ ಇಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ದೊಡ್ಡ ಯೋಚನೆಗಳನ್ನು ಮಾಡಬೇಕು. ಈ ಬೇಕು ಅನ್ನೋ ಭಾವ ತೊಡೆದಾಕ್ಬೇಕನ್ನೋದ್ರಿಂದ ಯೋಚನೆಗಳು ದೊಡ್ಡದಾಗಿರ್ಬೇಕಲ್ಲಿ. ಯೋಚನೆಗಳು ದೊಡ್ಡದಾಗಿತ್ತು ಅಂದರೆ ನಾವು ಕೆಲಸಗಳು ಕೂಡ ಮಾಡೋಕ್ಕೆ ಶುರು ಮಾಡ್ತೀವಿ. ವಿಶಾಲವಾದ ಯೋಚನೆಗಳು, ದೊಡ್ಡ ಯೋಚನೆಗಳಂದ್ರೆ ನಮ್ಮ ಸಾಮರ್ಥ್ಯ ಮೀರಿ ನಮ್ಮ ಕನಸುಗಳನ್ನು ಕಾಣೋದಲ್ಲ. ವಿಶಾಲವಾದ ಯೋಚನೆಗಳಿಂದ ಒಳ್ಳೆಯ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವ ಸಾಮರ್ಥ್ಯ ನಮ್ದಾಗಬೇಕು. ಸ್ವಲ್ಪ ಮನಸ್ಸು ವಿಶಾಲ ಮಾಡ್ಕೊಂಡು ಯೋಚನೆ ಮಾಡಕತ್ತೇವೆ ಅಂದ್ರೆ ದೊಡ್ಡ ಯೋಚನೆಗಳು ನಮ್ಗೆ ಬರೋಕ್ಕೆ ಶುರುವಾಗ್ತಾವೆ. ಉತ್ತಮವಾದ ಯೋಚನೆಗಳು ಅವೇ ದೊಡ್ಡ ಯೋಚನೆ ಅಂದ್ರೆ ಅತಿಯಾಸೆಗೆ ಪೂರಕವಾಗಿರತಕ್ಕಂಥ ಯೋಚನೆಗಳೆಲ್ಲ ಉತ್ತಮವಾದ ಯೋಚನೆಗಳು ನಮ್ಮಲ್ಲಿರಬೇಕು. ಮತ್ತು ಯೋಚನೆಗಳು ಉತ್ತಮವಾಗಿರಬೇಕು. ನಮ್ಮಲ್ಲಿ ಏನಾದ
ಅದನ್ನು ಅನುಭವಿಸೋ ಗುಣ ನಮ್ಮಲ್ಲಿ ಇರಬೇಕು. ಸಣ್ಣ ಸಣ್ಣ ಖುಷಿ ಬರ್ತಿರ್ತಾವ, ಅವುಗಳನ್ನು ನಾವು ಅಲಕ್ಷ್ಯ ಮಾಡ್ಕೊತ ಹೋದೆವು ಅಂದ್ರೆ ಆ ಖುಷಿದೊಳಗೆ ಜೀವನ ಹಾಕ. ಒಂದು ಸಣ್ಣ ಸಣ್ಣ ಖುಷಿನೂ ಕೂಡ ನಾವು ಕಳ್ಕೊಬಾರ್ದು. ಅದನ್ನು ಅನುಭವಿಸಿ ಆನಂದಿಸ್ತಾ ಹೋದೆವು ಅಂತಂದರೆ ಆ ಸಣ್ಣ ಸಣ್ಣ ಖುಷಿಗಳಿಂದಲೇ ಜೀವನದ ದೊಡ್ಡ ಖುಷಿಗಳು ಉಂಟಾಗ್ತವೆ. ಯಾಕಂದ್ರೆ ಜೀವನ ಆಗಿರೋದು ಸಣ್ಣ ಸಣ್ಣ ಕ್ಷಣಗಳಿಂದಲೇ, ಸಣ್ಣ ಸಣ್ಣ ಕ್ಷಣಗಳಿಂದಲೇ ಈ ಜೀವನ ಆಗಿದೆ. ಆ ಸಣ್ಣ ಸಣ್ಣ ಕ್ಷಣಗಳಲ್ಲಿ ಸಂತೋಷ ತುಂಬ್ಕೊಂತು ಅಂತಂದ್ರೆ ಆ ಇಡೀ ಜೀವನದಲ್ಲಿ ಸಂತೋಷ ತುಂಬ್ಕೋಕ್ಕೆ ಸಾಧ್ಯ ಅಲ್ಲ. ಹನಿ ಕೂಡಿ ಯಾವ ರೀತಿ ಹಳ್ಳ ಆಗ್ತದ, ನದಿ ಆಗ್ತದ, ಸಾಗರ ಆಗ್ತದ, ಅದೇ ರೀತಿ ಈ ಜೀವನವೂ ಕೂಡ ಕ್ಷಣಗಳಿಂದಾಗಿದೆ. ಆ ಕ್ಷಣಗಳಲ್ಲಿ ಸಣ್ಣ ಸಣ್ಣ ಖುಷಿಗಳು ತುಂಬಿಕೊಂಡಿದೆ. ಆ ಸಣ್ಣ ಸಣ್ಣ ಖುಷಿಗಳನ್ನು ನಾವು ಅನುಭವಿಸ್ಬೇಕಂತಂದರೆ ನಾವು ಇಚ್ಛೆಗಳನ್ನು ಶಾಂತಗೊಳಿಸಬೇಕು. ಇನ್ನೂ ಬೇಕೆನ್ನುವ ಭಾವ ಬಿಟ್ಟು ಬಿಡಬೇಕು. ಅಂದಾಗ ಮಾತ್ರ ನಾವು ಆ ಸಣ್ಣ ಸಣ್ಣ ಖುಷಿಗಳನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಸಣ್ಣ ಸಣ್ಣ ಖುಷಿಗಳು ನಮಗೆ ಉತ್ತಮ ನೆನಪುಗಳಾಗಿ ನಮ್ಮ ನೆನಪಿನ ಸಂಗ್ರಹದಲ್ಲಿ ಸೇರಿಕೊಳ್ತಾವೆ ಮತ್ತು ಉತ್ತಮ ಅನುಭವಗಳಾಗಿ ನಮ್ಮ ಜೀವನದ ಪುಟಗಳಲ್ಲಿ ಅವು ಮೂಡ್ತಾವೆ. ಆ ಉತ್ತಮ ಅನುಭವಗಳು, ಉತ್ತಮ ನೆನಪುಗಳು ನಮ್ಮದಾಗಿತ್ತಂದ್ರೆ ಇಡೀ ಜೀವನ ನಾವು ಒಂದು ಸಾರಿ ಕುಂತು ನೆನೆಸ್ಕೊಂಡ್ರೆ ಖುಷಿ ಅನ್ಸಕ್ಕೆ ಶುರುವಾಗ್ತದೆ. ಬರೀ ಅವುಗಳ ನೆನಪುಗಳಲ್ಲೇ ನಾವು ಪುಳಕಗೊಳ್ತೀವಿ, ಖುಷಿ ಆಗ್ತವೆ. ಅದಕ್ಕೆ ನಾವು ಶಾಂತಿಯ ಇಚ್ಛೆಯನ್ನು ಹೊಂದಿದ್ದೇವಂದ್ರೆ ಇಚ್ಛೆಗಳನ್ನು ಶಾಂತಗೊಳಿಸುವ ಕಲೆ ನಮ್ಗೆ ಗೊತ್ತಿರಬೇಕು. ಇಚ್ಛೆಗಳನ್ನು ಶಾಂತಗೊಳಿಸಬೇಕಾದ್ರೆ ನಾವು ಸ್ವಲ್ಪ ಉಳ್ಳವರು ಬಡವರಲ್ಲ, ಬೇಕೆನ್ನುವ ಭಾವ ಯಾರೆಲ್ಲ ಅವ್ರು ಬಡವ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಯೋಚನೆಗಳು ದೊಡ್ಡದಾಗಿರಬೇಕು. ಸಣ್ಣ ಸಣ್ಣ ಖುಷಿಗಳನ್ನು ನಾವು ಸದಾ ಸವಿತಾ ಇರಬೇಕು. ಅವು ಕೈ ಜಾರಿ ಹೋಗದಂತೆ ನೋಡ್ಕೊಳ್ಬೇಕು. ಅಂದಾಗ ಮಾತ್ರ ನಾವು ಇಚ್ಛೆಗಳನ್ನು ಶಾಂತಗೊಳಿಸಲಿಕ್ಕೆ ಸಾಧ್ಯವಿದೆ. ಅದರಿಂದ ಬದುಕಿನಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇದೆ. ಒಂದು ಸುಂದರವಾದ ಬದುಕು ಕಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.